ಹಲೋ ಆಸ್ಪಿರೆಂಟ್ಸ್, ಹೋಪ್ ಆಲ್ ಆಫ್ ಯು ಡೂಯಿಂಗ್ ಗುಡ್. ಸೊ ನಾನು ನಿಮ್ಮ ನಾಗರಾಜ್ ನಿಂಬಾಳ್ಕರ್, ಟೀಮ್ ಇಂಡಿಯಾ ಫೈರ್ ಐಎಸ್ ವತಿಯಿಂದ. ಸೊ ಇತ್ತೀಚೆಗೆ ನಡೆದಿರ್ತಕ್ಕಂಥ ಈ ಒಂದು ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್ 13th ಮಿನಿಸ್ಟ್ರಿಯಲ್ ಕಾನ್ಫರೆನ್ಸ್ ಏನಿದೆ, ಸೊ ಅದ್ರ ಕುರಿತಾಗಿ ಇಲ್ಲೊಂದು ವಿಶೇಷವಾದ ವಿಡಿಯೋನ ನಿಮ್ಮ ಎದುರುಗಡೆಯಲ್ಲಿ ಪ್ರೆಸೆಂಟ್ ಮಾಡ್ತಾ ಇದ್ದೀನಿ. ಸೊ ಇದರ ಜೊತೆಗೆ ನಮಗೆ ಇದು KPSC ಆಸ್ಪೆಕ್ಟ್ಸ್ ಅಲ್ಲಿ ನೋಡೋದಾದ್ರೆ ಬೋತ್ ಪ್ಲಿಮ್ಸ್ಗೂ ಕೂಡ ಹೆಲ್ಪ್ ಆಗುತ್ತೆ. ಸೊ ಟು ಸಮ್ ಎಕ್ಸ್ಟೆಂಟ್ ಇದು ಮೇನ್ಸ್ಗೂ ಕೂಡ ಹೆಲ್ಪ್ ಆಗುತ್ತೆ. ಸೊ ಇಲ್ಲಿ ನಾವು ಮೊದಲನೇದಾಗಿ ನೋಡೋದಾದ್ರೆ ಈ ಒಂದು WTO ಮೀಟ್ ಏನಿದೆ, MC13 ಅಂತ ಏನ್ ಕರಿತೀವಿ, ಮಿನಿಸ್ಟ್ರಿಯಲ್ ಕಾನ್ಫರೆನ್ಸ್, ಇದು ಪ್ರಿಲಿಮ್ಸ್ ಆಸ್ಪೆಕ್ಟ್ಸ್ ಅಲ್ಲಿ ನೋಡೋದ್ರೆ ಮೊದಲನೇದಾಗಿ ಯಾವ ಒಂದು ಸ್ಥಳದಲ್ಲಿ ಇದು ನಡೆದಿದೆ ಅಂತ ಇಲ್ಲಿ ಕೇಳಬಹುದು. ಸೊ ಜೊತೆಗೆ ಸೆಕೆಂಡ್ ಮೇನ್ಸ್ ಆಸ್ಪೆಕ್ಟ್ಸ್ ಅಲ್ಲಿ ನೋಡೋದಾದ್ರೆ ಈ ಫುಡ್ ಸ್ಟಾಕ್ ಪೈಲ್ ಇಶ್ಯೂ ಅಂತಕ್ಕಂಥದ್ದು ಏನಿದೆ ಅದ್ರ ಕುರಿತಾಗಿ ಇಲ್ಲಿ ಕ್ವಶನ್ ಅನ್ನ ಕೇಳ್ತಕ್ಕಂಥ ಸಾಧ್ಯತೆಗಳು ತುಂಬಾ ಜಾಸ್ತಿ ಇದಾವೆ. ಸೊ ಇಲ್ಲಿ ನಾವು ಕಂಟೆಕ್ಸ್ಟ್ ವೈಸ್ ಇದನ್ನ ನೋಡೋದಾದ್ರೆ, ಸೊ ಮೊದಲನೇದಾಗಿ ಏನಿದೆ ಇದು ವಿಷಯ ಅಂತ ನೋಡಿದ್ರೆ, ಟ್ರೇಡ್ ಮಿನಿಸ್ಟರ್ಸ್ ಆಫ್ WTO ಮೆಂಬರ್ ಕಂಟ್ರೀಸ್, ಸೊ ಇವರೆಲ್ಲಿ ಗ್ಯಾದರ್ ಆಗಿದ್ರು ಅಂತಂದ್ರೆ ಅಬು ದುಬೈಯಲ್ಲಿ, ರೈಟ್. ಸೊ ಅಬುಧಾಬಿಯಲ್ಲಿ ಇವರು ಮೀಟ್ ಆಗಿದ್ರು. ಸೊ ಇದು ಎಷ್ಟನೇದಂದ್ರೆ 13ನೇ WTO ಅಂದ್ರೆ ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್, ವಿಶ್ವ ವಾಣಿಜ್ಯ ಸಂಸ್ಥೆ ಒಂದು ಮಿನಿಸ್ಟ್ರಿಯಲ್ ಕಾನ್ಫರೆನ್ಸ್ಗೋಸ್ಕರ ಇವರು ಇದನ್ನ ಇಲ್ಲಿ ಎಲ್ಲರೂ ಸೇರಿದ್ರು. ಇದಕ್ಕೆ ಏನಂತ ಕರೀತಾರೆ ಅಂದ್ರೆ MC13 ಅಂತ ಕರೀತಾರೆ. ಸೊ ಇಲ್ಲಿ ಇಂಡಿಯಾ ಕನ್ಸರ್ನ್ ಏನಿದೆ ಅಂತಕ್ಕಂಥದ್ದು ನಾವು ನೋಡೋದಾದ್ರೆ, ಸೊ ಪರ್ಮನೆಂಟ್ ಸೊಲ್ಯೂಷನ್ ಟು ದಿ ಲಾಂಗ್ ಪೆಂಡಿಂಗ್ ಪಬ್ಲಿಕ್ ಸ್ಟಾಕ್ ಇಶ್ಯೂ, ರೈಟ್. ಸೊ ಏನಿದು ಪಬ್ಲಿಕ್ ಸ್ಟಾಕ್ ಇಶ್ಯೂ ಅನ್ನೋದನ್ನ ನೆಕ್ಸ್ಟ್ ನೋಡೋಣ. ಸೊ ಇದು ಏನಂದ್ರೆ, ಇದು ನಮ್ಗೆ ಜೀರೋ ಹಂಗರ್ ಏನಿದೆ ವರ್ಲ್ಡ್ ಆಸ್ಪೆಕ್ಟ್ಸ್ ಅಲ್ಲಿ ನೋಡೋದಾದ್ರೆ, ರೈಟ್. ಸೊ ಸಸ್ಟೈನೇಬಲ್ SDG ಅಂತ ಏನ್ ಕರಿತೀವಿ, ಸಸ್ಟೈನೇಬಲ್ ಡೆವಲಪ್ಮೆಂಟ್ ಗೋಲ್ಸ್. ಸೊ ಇದಕ್ಕಿಂತ ಮೊದಲು ನಮ್ಗೆ ಮಿಲೆನಿಯಂ ಡೆವಲಪ್ಮೆಂಟ್ ಗೋಲ್ಸ್ 2015 ವರೆಗೆ ಇದ್ದಿದ್ದೆವು. ಸೊ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್ ನಮ್ಗೆ 2015ರಿಂದ 2030ವರೆಗೆ ಟಾರ್ಗೆಟ್ ಇರ್ತಕ್ಕಂಥದ್ದಿದೆ. ಇದರ ಆಸ್ಪೆಕ್ಟ್ಸ್ ಅಲ್ಲಿ ನೋಡೋದಾದ್ರೆ ನಾವು ಏನಂತ ಸಾಧನೆ ಮಾಡಕ್ ಹೋಗ್ಬೇಕು ಅಂತಂದ್ರೆ ಜೀರೋ ಹಂಗರ್, ಅಂದ್ರೆ ವಿಶ್ವದಲ್ಲಿ ಯಾರು ಕೂಡ ಈ ಒಂದು ಹಸಿವು ಮುಕ್ತ ಭಾರತ ಅಂತ ಯಾವ ರೀತಿ ನಾವು ಕನ್ಸೆಪ್ಟ್ ಹಾಕೊಂಡಿದ್ವಿ, ಹಾಗೆ ಹಸಿವು ಮುಕ್ತ ವಿಶ್ವ ಅಂತಕ್ಕಂಥದ್ದು ಏನಿದೆ, ಸೊ ಅದನ್ನ ಇಲ್ಲಿ ನಾವು ಟಾರ್ಗೆಟ್ ಮಾಡ್ತಕ್ಕಂಥದ್ದಿದೆ. ಅದ್ರ ಜೊತೆಗೆ ಇವಾಗ ಹಸಿವು ಮುಕ್ತ ಕರ್ನಾಟಕ ಆಸ್ಪೆಕ್ಟ್ಸ್ ಅಲ್ಲಿ ನಮ್ಗೆ ಅನ್ನಭಾಗ್ಯ ಯೋಜನೆ ಅಡಿಯಲ್ಲಿ 10 kg ಅಕ್ಕಿ ಕೊಡೋದಾಗಿರ್ಬೋದು, ಅಥವಾ 5 kgಗೆ ಈ ಒಂದು ದರವನ್ನ ನಿಗದಿಪಡಿಸಿ ಅದನ್ನ ಕಂಪೆನ್ಸೇಟ್ ಮಾಡೋ ರೂಪದಲ್ಲಿ ಇಲ್ಲಿ ಕಾರ್ಯವನ್ನ ನಿರ್ವಹಿಸ್ತಾ ಇದ್ದಾರೆ. ಇದು ಪಬ್ಲಿಕ್ ಸ್ಟಾಕ್ ಹೋಲ್ಡಿಂಗ್ ಪ್ರೋಗ್ರಾಮ್ ಅಂತಂದ್ರೆ ಏನು ಅಂತ ನೋಡೋದಾದ್ರೆ, ಸೊ ಇದು ಒಂದು ಪಾಲಿಸಿ ಇರುತ್ತೆ. ಇದರಲ್ಲಿ ಏನ್ ಮಾಡ್ತಾರೆ ಅಂತಂದ್ರೆ, ಸೊ ಪ್ರೊಕ್ಯೂರ್ಡ್ ಐಟಮ್ಸ್ ಲೈಕ್ ಕ್ರಾಪ್ ಅಂಡ್ ವೀಟ್ ಫ್ರಮ್ ದಿ ಫಾರ್ಮರ್ಸ್ ಎಟ್ ಅಡ್ಮಿನಿಸ್ಟ್ರೇಟಿವ್ ಪ್ರೈಸ್ ದೆನ್ ಸ್ಟೋರ್ಸ್ ಅಂಡ್ ಡಿಸ್ಟ್ರಿಬ್ಯೂಟ್ ಫುಡ್ ಗ್ರೈನ್ಸ್, ಅಂದ್ರೆ ಇದು PDS ಸಿಸ್ಟಮ್. ಸೊ ಪಬ್ಲಿಕ್ ಸ್ಟಾಕ್ ಹೋಲ್ಡಿಂಗ್ ಅಲ್ಲಿ ಈ ಒಂದು ಜನರಿಂದ ಏನು ಸರ್ಕಾರ ಈ ರೈತರು ಬೆಳೆದಿರ್ತಕ್ಕಂಥ ಬೆಳೆಗಳನ್ನ ಖರೀದಿ ಮಾಡಿಕೊಂಡು ಅದನ್ನ ಈ ಒಂದು PDS ಸಿಸ್ಟಮ್ ಮುಖಾಂತರ ರೈತರಿಗೆ ಡಿಸ್ಟ್ರಿಬ್ಯೂಟ್ ಮಾಡ್ತಕ್ಕಂಥದ್ದು, ರೈಟ್. ಸೊ ಇಲ್ಲಿ ಏನೊಂದು ಇಶ್ಯೂ ಆಗ್ತಾ ಇದೆ ಅಂತಂದ್ರೆ, ಸೊ ನಾವ್ ಇದನ್ನ ಫುಡ್ ಸೆಕ್ಯೂರಿಟಿ ಆಸ್ಪೆಕ್ಟ್ಸ್ ಅಲ್ಲಿ ನೋಡ್ತಾ ಇದೀವಿ. ಬೇರೆ ದೇಶಗಳ ಅಂದ್ರೆ ಈ WTO ಸದಸ್ಯ ರಾಷ್ಟ್ರಗಳು, ಇಂಡಿಯಾನ ಹೊರತುಪಡಿಸಿ ಬೇರೆ ಸದಸ್ಯ ರಾಷ್ಟ್ರಗಳ ಇಶ್ಯೂ ಏನಿದೆ, ಏನ್ ಕನ್ಸರ್ನ್ ರೈಸ್ ಮಾಡ್ತಾ ಇದ್ದಾರೆ ಅಂದ್ರೆ, ನೀವು ಈ ರೀತಿ ಇದನ್ನ PDS ಸಿಸ್ಟಮ್ ಅಲ್ಲಿ ಈ ಒಂದು ನಮ್ಮ ಪ್ರೋಗ್ರಾಮ್ ಅಲ್ಲಿ ನೀವು ಈ ರೀತಿ ಮತ್ತೆ ಜನರಿಗೆ ಈ ರೈತರು ಬೆಳೆದಿರ್ತಕ್ಕಂಥ ಬೆಳೆಗಳನ್ನ ಇಲ್ಲೇ ಇಂಡಿಯಾದಲ್ಲೇ ಬೆಳೆದು ಇಂಡಿಯಾದಲ್ಲಿ ಇರ್ತಕ್ಕಂಥ ಬೇರೆ ಸಾಮಾನ್ಯ ಜನರಿಗೆ ನೀವು PDS ಮುಖಾಂತರ ಡಿಸ್ಟ್ರಿಬ್ಯೂಟ್ ಮಾಡೋದಾದ್ರೆ ಇದನ್ನ ನೀವು ರಫ್ತು ಮಾಡಲ್ಲ, ರೈಟ್. ಸೊ ಈ ರೀತಿ ನೀವು ಎಕ್ಸ್ಪೋರ್ಟ್ ಮಾಡಿಲ್ಲ ಅಂತಂದ್ರೆ ಯಾವ ಒಂದು ದೇಶಕ್ಕೆ ಆ ಒಂದು ಬೆಳೆ, ಉದಾಹರಣೆಗೆ ಇವಾಗ ಗೋಧಿ ಮತ್ತು ಅಕ್ಕಿ ಕುರಿತಾಗಿ ಮಾತಾಡ್ತಾ ಇದ್ದಾರೆ, ಸೊ ಆ ದೇಶಗಳಿಗೆ ಅದರ ಹೊಡೆತವನ್ನು ಬೀಳ್ತಾ ಇದೆ. ಸೊ ಇದನ್ನ ನೀವು ಅಡ್ರೆಸ್ ಮಾಡಿ ಅಂತ ಈ ಒಂದು WTO ಮಿನಿಸ್ಟ್ರಿಯಲ್ ಕಾನ್ಫರೆನ್ಸ್ ಮೀಟಿಂಗ್ ಅಲ್ಲಿ ಬಗ್ಗೆ ಇದ್ರ ಕುರಿತಾಗಿ ಮಾತಾಡ್ತಾ ಇದ್ದಾರೆ, ಕರೆಕ್ಟ್. ಸೊ ಇದು ನಮ್ಗೆ ಇರ್ತಕ್ಕಂಥ ನಮ್ಮ ಉದ್ದೇಶ ಕರೆಕ್ಟ್ ಆಗಿದೆ. ಯಾಕೆಂದ್ರೆ ನಾವು ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್, ಸುಸ್ಥಿರ ಅಭಿವೃದ್ಧಿ ಗುರಿ ಅಂತಕ್ಕಂಥದ್ದು ಏನಿದೆ, ಇದನ್ನ ನಾವು ತಲುಪಲಿಕ್ಕೆ ಈ ರೀತಿಯಾದ ಒಂದು ಪ್ರೋಗ್ರಾಮ್ ಅನ್ನ ನಾವು ಹಾಕೊಂಡಿದೀವಿ ಈ ಒಂದು PDS ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್, ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್ ಅಲ್ಲಿ, ರೈಟ್. ಸೊ ಬಟ್ ಇದನ್ನೇ ಈ ಒಂದು ಬೇರೆ ದೇಶಗಳು ಏನ್ ಮಾಡ್ತಾ ಇದಾವೆ ಅಂದ್ರೆ, ನೀವು WTO ಸಂಬಂಧಪಟ್ಟಿರ್ತಕ್ಕಂಥದ್ದು ಅಗ್ರಿಮೆಂಟ್ ಅಂತಕ್ಕಂಥದ್ದು ಏನಿದೆ ಅದನ್ನ ನೀವು ಇಲ್ಲಿ ಮುರಿತಾ ಇದ್ದೀರಾ ಅಂತ ಇಂಡಿಯಾದ ಮೇಲೆ ಈ ಒಂದು ಆರೋಪವನ್ನ ಮಾಡ್ತಾ ಇದ್ದಾವೆ. ಸೊ ಈ ನಿಟ್ಟಿನಲ್ಲಿ ನಮಗೆ ಈ ಒಂದು ಔಟ್ಕಮ್ಸ್ ಏನು ಅಂತ ನೋಡೋದಾದ್ರೆ, ಸೊ ಮಿನಿಸ್ಟರ್ಸ್ ಅಗ್ರಿ ಟು ಫೈನಲೈಸ್ ದ ಡಿಸ್ಪ್ಯೂಟ್ ಸೆಟಲ್ಮೆಂಟ್ ಸಿಸ್ಟಮ್ ಬೈ ಎಂಡ್ ಆಫ್ ದಿ 2024. ಈ ರೀತಿ ಯಾವುದೇ ಒಂದು ಸಮಸ್ಯೆಗಳು ರೈಸ್ ಆದಾಗ ಭಾರತದ ಒಂದು ಕನ್ಸರ್ನ್ ಅಂತಕ್ಕಂಥದ್ದು ಏನಿದೆ ಅದನ್ನ ಸಾಲ್ವ್ ಮಾಡ್ಲಿಕ್ಕೆ ಒಂದು ಇಲ್ಲಿ ಸಿಸ್ಟಮ್ ಅನ್ನ ನಾವು ಎಸ್ಟಾಬ್ಲಿಷ್ ಮಾಡ್ತೀವಿ ಅಂತ ಒಪ್ಕೊಂಡಿದ್ದಾರೆ. ಡೊಮೆಸ್ಟಿಕ್ ರೆಗ್ಯುಲೇಷನ್ ಆಫ್ ದಿ ಸರ್ವಿಸಸ್, ರೈಟ್. ಸೊ ಇಲ್ಲೂ ಕೂಡ ನಾವು ಒಂದು ಹೊಸ ಡಿಸಿಪ್ಲಿನ್ ಅನ್ನು ಇಂಟ್ರೊಡ್ಯೂಸ್ ಮಾಡಿ ಡೊಮೆಸ್ಟಿಕ್ ರೆಗ್ಯುಲೇಷನ್ ಆಫ್ ಸರ್ವಿಸಸ್ ಇಂಟಿಗ್ರೇಟಿಂಗ್ ದೆಮ್ ವಿತ್ ದಿ WTO ಫ್ರೇಮ್ವರ್ಕ್, ಅಂದ್ರೆ ನಮ್ಮ ಭಾರತ ದೇಶದಲ್ಲಿ ಇರ್ತಕ್ಕಂಥ ಡೊಮೆಸ್ಟಿಕ್ ಆಗಿ ದೇಸಿಯಾಗಿರ್ತಕ್ಕಂಥದ್ದು ಏನು ಒಂದು ಸರ್ವಿಸ್ಗಳಿದಾವೆ ಅದನ್ನ ರೆಗ್ಯುಲೇಟ್ WTO ಸ್ಟ್ಯಾಂಡರ್ಡ್ ಪ್ರಕಾರ ಮಾಡ್ತೀವಿ ಅಂತಕ್ಕಂಥದ್ದು ಇಲ್ಲಿ ಹೇಳಿರೋದಿದೆ.
ಸೊ ಇಲ್ಲಿ ಇನ್ನೊಂದು ನೋಡಿದ್ರೆ ಸ್ಪೆಷಲ್ ಅಂಡ್ ಡಿಫರೆನ್ಷಿಯಲ್ ಟ್ರೀಟ್ಮೆಂಟ್ ಅಂತಕ್ಕಂಥದ್ದು. ಸೊ ಯೂಸ್ ಆಫ್ ದಿ ಸೆಲ್ಫ್ ಅಂಡ್ ಡಿಫರೆನ್ಷಿಯಲ್ ಟ್ರೀಟ್ಮೆಂಟ್ ಪ್ರೊವಿಷನ್ಸ್ ಫಾರ್ ಡೆವಲಪಿಂಗ್ ದಿ ಲೀಸ್ಟ್ ಅಂಡ್ ಡೆವಲಪಿಂಗ್ ಕಂಟ್ರೀಸ್. ಸೊ ಇದೆಲ್ಲ ನಿಮಗೆ ಮೇನ್ಸ್ ಆಸ್ಪೆಕ್ಟ್ಸ್ ಅಲ್ಲಿ ಕೇಳತಕ್ಕಂಥ ಸಾಧ್ಯತೆಗಳು ಜಾಸ್ತಿ ಇದಾವೆ, ರೈಟ್. ಸೊ ಟ್ರೇಡ್ ನೋ ಹೌ ಅಂತಂದ್ರೆ ಈ ಒಂದು ಯುರೋಪಿಯನ್ ಯೂನಿಯನ್ ಏನ್ ಇವರೆಲ್ಲ ದುಡ್ಡು ಕೊಟ್ಬಿಟ್ಟು ಡೆವಲಪಿಂಗ್ ಎಕನಾಮೀಸ್ ಹೆಲ್ಪ್ ಮಾಡ್ತಾ ಇದ್ದಾರೆ. ಸೊ ಇದನ್ನ ಯಾವ ರೀತಿ ನಾವು ಟ್ರೇಡ್ ಅನ್ನ ಇಲ್ಲಿ ಮುಂದಿನ ದಿನಗಳಲ್ಲಿ ಮಾಡಬೇಕು ಅಂತಕ್ಕಂಥದ್ ಬಗ್ಗೆ ಇಲ್ಲಿ ಒಂದು ಇಶ್ಯೂನ ರೈಸ್ ಆಗಿರ್ತಕ್ಕಂಥದ್ದು. ಅಗ್ರಿಮೆಂಟ್ ಆನ್ ಫಿಶರಿ ಸಬ್ಸಿಡೀಸ್. ಸೊ ಸೌತ್ ಆಫ್ರಿಕಾ ಕುರಿತಾಗಿ ಇಲ್ಲಿ ನೋಡೋದಾದ್ರೆ, ಸೊ ಈ ಒಂದು ಅಗ್ರಿಮೆಂಟ್ ಆನ್ ಫಿಶರಿ ಸಬ್ಸಿಡೀಸ್ ಕುರಿತಾಗಿ ಕೂಡ ಇಲ್ಲಿ ಮಾತನ್ನ ಆಗಿರ್ತಕ್ಕಂಥದ್ದಿದೆ. ಸೊ ಇದು ನಿಮ್ಗೆ ಈ ಒಂದು WTO ಸಂಬಂಧಪಟ್ಟಿರ್ತಕ್ಕಂಥ ಈ ಒಂದು ಚಿಕ್ಕ ವಿಡಿಯೋದಲ್ಲಿ ನಿಮಗೆ ಮಾಹಿತಿ ಬೋತ್ ಪ್ರಿಲಿಮ್ಸ್ ಮತ್ತು ಮೇನ್ಸ್ ಮೂಲಕ ಯಾವ ರೀತಿ ಹೆಲ್ಪ್ ಆಗುತ್ತೆ ಅಂತಕ್ಕಂಥದ್ದು ಪ್ರಯತ್ನವನ್ನ ಮಾಡಿದ್ದೀನಿ. ಸೊ ಫರ್ದರ್ ಏನೇ ಡೌಟ್ಸ್ ಇದ್ರೂ ಕೂಡ ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ಅದನ್ನ ತಿಳಿಸಿ.